ಸ್ವತಃ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಆರೋಗ್ಯ ಇಲಾಖೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ, ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅನ್ನುವಂಥದ್ದನ್ನು ಅವ್ರ ಜೊತೆ ಮಾತಾಡೋಣ. ಸರ್, ಕರೋನಾ ಹೋಯ್ತು ಅಂದ್ಕೊಂಡ್ವಿ, ಮತ್ತೆ ಬರ್ತಿದೆ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ, ಆತಂಕ ಆರಂಭ ಆಗಿದೆ. ತಾವು ಆರೋಗ್ಯ ಸಚಿವರಾಗಿ ಜನರಿಗೆ ಏನು ಭರವಸೆ ಕೊಡ್ತೀರಿ? ನೋಡಿ, ಈಗ ಕೋವಿಡ್ ವಿಚಾರದಲ್ಲಿ ಈಗಾಗಲೇ ನಾವು ಕಳೆದ 4-5 ದಿವಸದಿಂದ ಇದರ ಬಗ್ಗೆ ನಾವು ಮಾಹಿತಿಯನ್ನು ತೆಗೆದುಕೊಂಡು ಎಲ್ಲ ಪ್ರಿಪರೇಷನ್ ಶುರು ಮಾಡ್ಕೊಂಬಿಟ್ಟಿದ್ದೀವಿ. ಮುಖ್ಯವಾಗಿ ಆಸ್ಪತ್ರೆಯಲ್ಲೆಲ್ಲ ಸೌಲಭ್ಯಗಳು, ಅವಶ್ಯಕತೆ ಇರತಕ್ಕಂಥ ಎಲ್ಲ ಸಾಮಗ್ರಿಗಳು ಎಲ್ಲ ಇರಬೇಕು ಅಂತ ಅದನ್ನು ಈಗಾಗಲೇ ಹೇಳಾಗಿದೆ. ಇವತ್ತು ಕೂಡ ಇನ್ನೊಂದು ಸಲ ರಿವ್ಯೂ ಮಾಡ್ತಾ ಇದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಜೊತೆ ರಿವ್ಯೂ ಮಾಡ್ತಾ ಇದ್ದಾರೆ. ತದನಂತರ 3 ಗಂಟೆ ಮೇಲೆ ನಾವು ಇನ್ನೊಂದು ಮೀಟಿಂಗ್ ಮಾಡ್ತೀವಿ. ಆದರೆ ಮುಖ್ಯವಾಗಿ ಇವಾಗ ಯಾರೂ ಆತಂಕಕ್ಕೆ ಭಯಪಟ್ಟಿರುವಂಥ ಪರಿಸ್ಥಿತಿ ಏನಿಲ್ಲ. ಒಂದು. ಎರಡನೇದು, ಕೆಲವು ಅಡ್ವೈಸರೀಸ್ನ ಈಗ ಇಶ್ಯೂ ಮಾಡ್ತೀವಿ. ತಾಂತ್ರಿಕ ಸಲಹಾ ಸಮಿತಿ ಸಭೆಯೆಲ್ಲ ಆಗಿ ಅವರೆಲ್ಲ ನಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ನಾನು ನಿನ್ನೆ ಹೇಳಿದ್ನಲ್ಲ, ವಯಸ್ಸಾಗಿರೋರು ಮತ್ತು ಯಾರಿಗೆ ರೋಗಕ್ಕೆ ಒಳಗಾಗಿದ್ದಾರೆ ಮತ್ತು ಯಾರಿಗೆ ಬೇರೆ ಬೇರೆ ಕಾಯಿಲೆಗಳಿದೆ ಅವರುಗಳೆಲ್ಲ ಹುಷಾರಾಗಿ ಇದ್ಕೊಂಡು ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು ನಾವು ಅಡ್ವೈಸ್ ಮಾಡ್ತೀವಿ ಅವ್ರಿಗೆಲ್ಲರಿಗೂ. ಇದು ಮುನ್ನೆಚ್ಚರಿಕೆ ಕ್ರಮ ಅವ್ರಿಗೆ. ಮತ್ತು ಮುಂದೆ ನಾವು ಹೆಚ್ಚು ಟೆಸ್ಟಿಂಗನ್ನು ಮಾಡಿಸೋದಕ್ಕೆ ಒತ್ತು ಕೊಡ್ತೀವಿ ಈಗ. ಯಾಕೆಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇದು ಕೋವಿಡ್ ಹರಡಿದೆ ಅಂತ ನೋಡುವಂಥದ್ದು ಮುಖ್ಯ. ಸೊ ಅದನ್ನು ಎಲ್ಲ ಕಡೆ ಈಗ RT-PCR, ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟು ಇದೆಲ್ಲವೂ ಕೂಡ ಹೆಚ್ಚು ಮಾಡೋದಕ್ಕೆ ನಮ್ಮ ಅಧಿಕಾರಿಗೆ ಹೇಳ್ತಾ ಇದ್ದೀವಿ. ಸೊ ಅದು ಈಗ ನಮ್ಮ ಆದ್ಯತೆ ಆಗಿದೆ. ನಿಮ್ಮ ಮಾರ್ಗಸೂಚಿಗಳು ಇವತ್ತು ಬಿಡುಗಡೆ ಆದರೆ ಅದರಲ್ಲಿ ಕರ್ನಾಟಕಕ್ಕೆ ಪ್ರತ್ಯೇಕ, ಇಲ್ಲ ಬೆಂಗಳೂರಿಗೆ ಪ್ರತ್ಯೇಕ, ಬೆಂಗಳೂರು ಹೊರತುಪಡಿಸಿ ಬೇರೆ ಜಿಲ್ಲೆಗಳ ಪ್ರತ್ಯೇಕ ಇಲ್ಲ, ಅದು ಇಶ್ಯೂ ಆಗಲಿ. ಬಟ್ ಎಲ್ಲರಿಗೂ ಕೂಡ ಒಂದೇ ಥರನೇ ನಾವು ನೋಡ್ತೀವಿ. ಬೆಂಗಳೂರು ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಇಲ್ಲಿ ಹೆಚ್ಚು ಟೆಸ್ಟ್ಗಳನ್ನ ಮಾಡಲೇಬೇಕು. ಆದರೆ ಬೇರೆ ಇನ್ನೇನು ವ್ಯತ್ಯಾಸ ಏನು ಇರೋದಿಲ್ಲ. ಇವತ್ತಿನ ಪರಿಸ್ಥಿತಿಗೆ ಬೇರೆ ಏನು ವ್ಯತ್ಯಾಸ ಇರೋದಿಲ್ಲ. ಕೇರಳದಲ್ಲಿ ಈ ವೈರಸ್ ಕಾಣಿಸ್ಕೊಂಡಿರೋದ್ರಿಂದ ಅಲ್ಲಿಂದ ಒಳಗಡೆಗೆ ಬರ್ತಾ ಇರುವಂಥ ಗಡಿ ಭಾಗದಲ್ಲಿ ಏನಾದರೂ ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ? ಸ್ವಲ್ಪ ಅಲ್ಲಿ ನಮ್ಮ ಅಧಿಕಾರಿಗಳು ಇನ್ನೂ ಸ್ವಲ್ಪ ಹೆಚ್ಚಿನ ನಿಗಾ ವಹಿಸಿ ಅಂತ ಹೇಳಿರ್ತೀವಿ. ಆದರೆ ಬೇರೆ ಏನು ಜನರ ಓಡಾಟಕ್ಕೆ, ಬರೋದಕ್ಕೆ, ಹೋಗೋದಕ್ಕೆ ಅಥವಾ ಸೇರೋದಕ್ಕೆ ಯಾವುದೇ ರೀತಿಯ ನಾವು ಅಡಚಣೆ ಅಥವಾ ನಿರ್ಬಂಧನೆ ಏನು ಇರೋದಿಲ್ಲ. ಎಲ್ಲರೂ ಮುಕ್ತವಾಗಿ ಓಡಾಡ್ಬೋದು, ಮುಕ್ತವಾಗಿ ಜನ ಸೇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಕೂಡ ಮಾಡ್ಬೋದು. ಅದರಿಂದ ಇವತ್ತು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಇದರಿಂದ ಇದುವರೆಗೂ ಯಾವುದೇ ತುಂಬ ಆತಂಕ ಪಡೆಯುವಂಥ ಪರಿಸ್ಥಿತಿ. ಇವನ್ ಕೇರಳದಲ್ಲಿ ಕೂಡ ಇನ್ಫೆಕ್ಷನ್ ಕೋವಿಡ್ ಹೆಚ್ಚಾಗಿದೆ ಹೊರತು ಅದರಿಂದ ಕೆಟ್ಟ ಒಂದು ವಾತಾವರಣ ಪರಿಸ್ಥಿತಿಯನ್ನು ಇನ್ನೂ ಅಲ್ಲೂ ನಿರ್ಮಾಣ ಆಗಿಲ್ಲ. ಬೇರೆ ಬೇರೆ ದೇಶಗಳು ಕೂಡ ಇದು ಬಂದಿದೆ, ಅಲ್ಲೂ ಯಾವ ಥರ ಪರಿಸ್ಥಿತಿಗಳೇನು ಬಂದಿಲ್ಲ. ಅದರಿಂದ ನಾವು ಭಯ ಪಡುವಂಥದ್ದು ಏನಿಲ್ಲ. ಅದನ್ನು ನಾವು ಎಚ್ಚರಿಕೆಯಿಂದ ಇರಬೇಕು. ಜನರಿಗೆ ನಾವು ಆದಷ್ಟು ಮಟ್ಟಿಗೆ ಇದನ್ನು ನಾವು ಒಂದು ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಮುಖ್ಯ. ಮತ್ತು ಎಲ್ಲೂ ಕೂಡ ನಮ್ಮಿಂದ ನಾವು ಅದಕ್ಕೆ ಪ್ರಿಪರೇಷನ್ ಆಗಿಲ್ಲ ಅಂತಲೂ ಕೂಡ ಇರಬಾರ್ದು. ಸೊ ಎಲ್ಲ ರೀತಿ ಮುನ್ನೆಚ್ಚರಿಕೆ ಕ್ರಮ ತೊಗೊಳ್ತೀವಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರುವಂಥವ್ರಿಗೆ ಏನಾದರೂ ಬೇರೆ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತೀವಿ? ವಿಶೇಷವಾಗಿ ಆ ಥರದ್ದೇನು ಇರೋದಿಲ್ಲ. ಯಾಕಂದರೆ ಮೂವ್ಮೆಂಟ್ಗೆ ನಾವೇ ರೆಸ್ಟ್ರಿಕ್ಟ್ ಮಾಡೋದಿಲ್ಲ. ಯಾರಾದರೂ ಅಲ್ಲಿ ಅವ್ರಿಗೇನಾದರೂ ಕಾಯಿಲೆಗಳು, ಇನ್ಫೆಕ್ಷನ್ಸು, ನೆಗಡಿ, ಜ್ವರ ಏನಾದರೂ ತೊಂದರೆ ಆದರೆ ಅವರು RT-PCR ಟೆಸ್ಟ್ ಮಾಡಿಸ್ಕೊಂಬಿಟ್ರೆ ಒಳ್ಳೆಯದು. ಅವಾಗ ಏನಾಗ್ತದೆ, ನಮ್ಮ ಆಸ್ಪತ್ರೆಗಳಿಗೆ ಬಂದು ಟೆಸ್ಟ್ ಮಾಡಿಸ್ಕೊಂಬಿಟ್ರೆ, ಅದು ಎಲ್ಲಾದರೂ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಅವಾಗ ಏನಾಗ್ತದೆ, ನಮ್ಗೆ ಅದು ಮಾಹಿತಿಗೂ ಇರ್ತದೆ. ಆಮೇಲೆ ಅವರು ಕೂಡ ಬೇರೆಯವ್ರಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಮಾಡೋದನ್ನು ನಿಯಂತ್ರಣ ಮಾಡ್ಬೋದು. ಅಷ್ಟರ ಮಟ್ಟಿಗೆ ಇದೆ ಹೊರತು ನಾವೆಲ್ಲರನ್ನೂ ಸ್ಕ್ರೀನ್ ಮಾಡೋದು, ನಿಲ್ಲಿಸೋದು, ಟೆಸ್ಟ್ ಮಾಡಿಸೋದು ಸದ್ಯಕ್ಕೇನು ಆ ಥರದ್ದೇನಿಲ್ಲ. ಕೇಂದ್ರ ಸರ್ಕಾರದ ನಾಳೆ ಕೇಂದ್ರ ಸಚಿವರ ಜೊತೆ ಕೂಡ ಸಭೆ ಇಟ್ಕೊಂಡಿದ್ದೀವಿ. ಸೊ ಇಡೀ ದೇಶದ ಒಂದು ಪರಿಸ್ಥಿತಿ, ಅವ್ರಿಗೇನು ಮಾಹಿತಿ ಇದೆ, ನಮ್ಮ ಮಾಹಿತಿ ಎಲ್ಲ ತಿಳ್ಕೊಂಡು ಬೇರೆ ಏನು ತೀರ್ಮಾನಕ್ಕೆ ಬರಬೇಕು ನಾಳೆ ನೋಡ್ತೀವಿ. ಹೊಸ ವರ್ಷ 2024 ಹೊಸ ವರ್ಷ ಬರ್ತಿರೋದ್ರಿಂದ ಡಿಸೆಂಬರ್ 31ಕ್ಕೆ ಹೊಸ ಮಾರ್ಗಸೂಚಿಗಳೇನಾದರೂ ಬರ್ತವೆ? ಯಾಕಂದರೆ ಜನಜಂಗುಳಿ ಜಾಸ್ತಿ ಆಗುತ್ತೆ ಅನ್ನೋ. ಈಗ ಆ ಥರದ್ದು ಏನೂ ಇಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡೋದು ಬೇಡ. ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಥರ ಯಾವುದೇ ರೀತಿಯ ನಿರ್ಬಂಧನೆಗಳಿಲ್ಲ. ಮುಂದೆ ಆ ಥರ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಅದ್ರ ಬಗ್ಗೆ ಮಾತಾಡಬೇಕು? ಈಗೆಲ್ಲ ಜನ ಅವ್ರ ಪಾಡವರು ಎಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಂಡಿರಲಿ. ಅದನ್ನು ಎಲ್ಲೂ ಕೂಡ ನಾವು ನಿಬಂಧನೆ ಮಾಡೋಕ್ಕೆ ಹೋಗಲ್ಲ. ಇದಿಷ್ಟು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ಒಂದು ಮಾತು. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಆ ವೈರಸ್ನ ಕಾಟ ಅಷ್ಟೊಂದು ಇಲ್ಲ, ಆದರೂ ಕೂಡ ನಾವು ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಅಗತ್ಯ ಮಾರ್ಗಸೂಚಿಗಳನ್ನು ಕೂಡ ಇವತ್ತು ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಮಾರುತಿ ಪಾಗೋಡ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.